ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನಕಿ, ಹೇ ಜಾನಕಿ, ಬಾರೆ ಇಲ್ಲಿ. Step 1, take it. Yeah, sir. Step 2, take it, take it. Yeah, sir. ರಾಧಾ ವೀಸಾ ತರೋದಾ, ರಾಧಾ ವೀಸಾ ತರೋದಾ, ಶ್ರೀ ಕೃಷ್ಣ ಬಂದ ಪಾಸ್ಪೋರ್ಟು ತಂದ, ಸ್ವರ್ಗಕ್ಕೆ ಸೀದಾ ಹೋಗೋಣ ಅಂದ. Yes, I am God, God is great. ರಾಧಾ ವೀಸಾ ತರೋದಾ. ನಮ್ಗೇನೋ ಕಾತಿದೆ ಅನ್ಸುತ್ತೆ. ಇವಳು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ. ದೇವ್ರೆ, ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ತೊಟ್ಟಿನ ಮುಂದೆ ಬೇರೆ ಯಾರು ಇಲ್ಲ ಅನ್ನೋ ಥರ ಆಡಿ ಎಲ್ರೂ ಮನ್ಸಿಗೂ ನೋವು ಮಾಡಿದ್ದೀನಿ. ಆದರೆ ಈಗ ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನ ತಪ್ಪನ್ನ ತಿದ್ಕೊಂಡು ಬಾಲನ್ ಜೊತೆ ಬದುಕಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅಂಥವನ್ನ ಕಳ್ಕೊಳಕ್ ನಾನು ರೆಡಿ ಇಲ್ಲ. ಮೋಸ್ಟ್ಲಿ ಈ ಪ್ರಪಂಚದಲ್ಲಿ ಬಾಲ ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಿಲ್ಲ. ಅವನು ನನ್ನನ್ನು ಎಷ್ಟು ಕುರುಡಾಗಿ ಪ್ರೀತಿಸ್ತಿದ್ದ. ನಾನು ಮಾಡೋ ತಪ್ಪು ಕೂಡ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನೋಡಿದ್ರೆ ಅಂಥವನಿಗೆ ದೂರ ಮಾಡ್ಕೊಂಬಿಟ್ಟೆ. ಇಲ್ಲ, ನನಗೆ ಅವನು ಬೇಕು. ಅವನಿಲ್ಲದೆ ನಾನು ಬದುಕಲ್ಲ. ದೇವ್ರೆ, ನನಗೆ ನೀನೇ ದಾರಿ ತೋರಿಸ್ಬೇಕು. ಜಾನಕಿ, ಇದು ಕನ್ಸಲ್ಲ ಅಲ್ವಾ? ಓಹೋ, ಸ್ವಲ್ಪ ಗಿಲ್ಲೆ. ಅಜ್ಜಿ, ನೋವಾಯ್ತಾ? ಅಂದ್ರೆ ಇದು ನಿಜ. ನನಗೆ ಯಾಕೋ ಇದು ಪ್ರಳಯ ಒಂದು ಸೂಚನೆ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನಮಗ್ರಾಚಾರ ಕಾದಿತ್ತು, ಇವಳು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ದೇವ್ರಿಗೆ ಯಾವ ಗ್ರಾಚಾರ ಕಾದಿದೆಯೋ ಏನು. ಅದೇನ್ ಜನನೇ ಏನೋ ಬೆಳ್ಬೆಳ್ಗೆನೆ ಎದ್ದು ಹಟ್ಟೆ ಹೊಡಿತಿರಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ. ಜೋಪಾನ ಕಣೆ, ನಿನ್ ಬಾಯಿಗೆ ದೇವ್ರೆ ಎದುರ್ಕೊಂಡು ಓಡೋಗ್ಬಿಟ್ಟನೋ. ಅಮ್ಮ ರೇಗಿಸ್ಬೇಡ, ಈಗ್ಲೇ ಹೇಳ್ತಾ ಇದ್ದೀನಿ. ಕಣೆ, ದೇವ್ರ ಮುಂದೆ ಆದ್ರೂ 4 ಒಳ್ಳೆ ಮಾತಾಡೆ. ಯಾಕಂದ್ರೆ ನಿನ್ನ ಬಾಯಿ ಬಚ್ಚಲು. ಅಜ್ಜಿ, ಹೋಗ್ಲಿ ಬಿಡಿ ಅಜ್ಜಿ, ನಮ್ಗಿದೊಂಥರ ಬಿಟ್ಟಿ ಎಂಟರ್ಟೈನ್ಮೆಂಟ್ ಇದ್ದಂಗೆ. ನಾವು ಮನೇಲೆ ಪ್ರಪಂಚದ 8ನೇ ಅದ್ಭುತನ ನೋಡ್ತಾ ಇದೀವಿ. ಭಾಗದಲ್ಲಿರೋದ್ ಬಿಟ್ಟು ಈ ಭಾಗಕ್ಕೆ ಯಾಕೆ ಬಂದೆ? ಆಲ್ರೆಡಿ ಅಲ್ಲಿ ಹಾಕಿರೋ ಹೊಗೆ ಇಲ್ಲಿ ತುಂಬಿಕೊಂಡಿದೆ. ಇಲ್ಲೇ ಬಂದೆ ಮೂದೇವಿ. ಏಯ್, ತೆಗೆದ್ ಬಿಟ್ರೆ. ಅಜ್ಜಿ, ಭಾಗ ಆಗಿರೋದು ಬರೀ ಬಾಯಿ ಮಾತಲ್ಲಿ, ಪೇಪರಲ್ಲಿ ಮನ್ಸಲ್ಲಿ ಅಲ್ಲ. ಇದೇನೇ ಇದು? ಭೂತದ ಬಾಯಲ್ಲಿ ಭಗವದ್ಗೀತೆ. ನಂತರನೇ ನಿಮ್ಗೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ರೂ ಶಾಂತವಾಗಿರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.